ಅಲ್ಲಲ್ಲಿ ನೀನ್ ಅವಾಗ್ಲೇ ನಾನು ಇಷ್ಟ ಮಾತಾಡ್ತಾ ಇದ್ದೀನಿ ಆನ್ ಮಾಡಿಲ್ಲ ಕ್ಯಾಮ್ರಾ. ನನ್ ಮಗನೇ ಬರೀ ಇಂಥ ಕೆಲಸ ಮಾಡಿ ನೀನ್. ನಾನಿನ್ನ ಮರೆಯಲ್ಲಾರೆ ಫಿಲಮ್ ಅಲ್ಲಿ ರಾಜ್ಕುಮಾರ್ ಲಾಸ್ಟ್ ಸೀನ್ ಬೈಕ್ ಓಡಿಸ್ಬೇಕಾದ್ರೆ ಹಾಕೊಂಡಿರ್ತಾನ ನೋಡು, ಸೇಮ್ ಹಂಗೆ ಇತ್ತದು. ಹೇಳು ಬಾಬಾ ಬಾಯಿ ಅಂತ ಹೇಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಡೆಕ್ಕತ್ಲಾನ್ ಅಲ್ಲಿ ಇದ್ದೀನಿ. ಏನಮ್ಮ ಏನ್ ಇದು ಸ್ಕೇಟಿಂಗ್, ಇದು ನಡಿಯಕ್ಕೆ ನಡಿಯೋದಲ್ಲ, ಇದು ಓಡೋದು. ನಡಿಯೋದು ಬೇರೆ ಇದೆ, ಬಾ ಈ ಕಡೆ ಬಾ. ಎಷ್ಟಮ್ಮ ಬಾಲಿದು ರೇಟು? ಎಷ್ಟು ರೂಪಾಯಿ ಇದು? ಇದು ಹೊಡಿಯೋದು ಇದಾ ತಮಿಕ? ಇದು 2599 ರೂಪಾಯಿ. ಇದು 3000 ರೂಪಾಯಿ. ಇದು ಬೇಡ, ಇದಾ? ತಗೋ, ಇದ್ರಲ್ಲಿ ಆಟ ಆಡು. ಇದು ಆಟ ಆಡು. ಇರ್ಲಿ, ಈ ಬ್ಯಾಟ್ ತಗೋ. ಈ ಹುಡುಗಿ ಮಾತೆ ಕೇಳ್ತಾ ಇಲ್ಲ. ಇದ್ರಲ್ಲಿ ಆಡು. ತಗೋ, ಇದ್ರಲ್ಲಿ ನೋಡಿ, ಇದ್ರಲ್ಲಿ ಆಟ ಆಡ್ತೀಯಾ? ಒಂದೇ ಇದಾ? ಇದು ಇದ್ರಾಗ ಹೊಡಿಯೋದು. ಎಲ್ಲ RCB ಫ್ಯಾನ್ ಬಂದ್ಬಿಟ್ಟಾರ. अरे RCB जीतेगा क्या रे? नहीं जीतेगा? RCB जीतेगा ना आज? हाँ, कॉन्फिडेंट. जीतेगा RCB जीतेगा. उधर बोल, कैमरा में बोल, RCB जीतेगा. जय RCB. ಸೊ HSR ಲೇಔಟ್ ಡೆಕಾಥ್ಲಾನ್ ಅಲ್ಲಿ ಇದೀವಿ. ತುಂಬಾ ಚಿಕ್ಕದು ಮಿನಿ ಸ್ಟೋರ್, ಜಾಸ್ತಿ ದೊಡ್ಡದಿಲ್ಲ. ಇದೊಂದು ಗೋಡೆ, ಇಲ್ಲಿಗೊಂದು ಗೋಡೆ ಅಷ್ಟೇ. ನಾವು ಜಿಮ್ ಇಕ್ವಿಪ್ಮೆಂಟ್ಸ್ ತಗೊಳ್ಳೋಣ ಅಂತ ಬಂದಿದ್ದೀನಿ. ಅದೇ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಇರೋದೇ ಇಷ್ಟಿದೆ ಸ್ಟೋರ್ ಇದು. ನಾವೇನು ಗೂಗಲಲ್ಲಿ ಫೋಟೋಸ್ ವಿಡಿಯೋಸ್ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ದೊಡ್ಡದಿದೆ ಅನ್ಕೊಂಡು ಎಲ್ಲಿ ನೋಡ್ರಿ ನಮ್ಮ ಹುಡುಗ ಫ್ರೀಯಾಗಿ ಶೋ ಮಾಡ್ತಾವನ. ಏನ್ ಮಾಡ್ತಿದ್ದೀರಾ ಮೇಡಮ್ ನೀವು? ಆಟ ಆಡ್ತಿದ್ದೀರಾ? ಶಮಿಕಾ ಬಿಸಿ ಆಟ ಆಡೋದ್ರಲ್ಲಿ. ಅದು ಸ್ಕೇಟಿಂಗ್ ಆಡೋದದು. ಹಾಕೊಂತೀಯಾ? ಆಯ್ತು. ಶಮಿಕಂಗೆ ಇದೊಂದು ಟ್ರಯಲ್ ಮಾಡ್ಸೋಣ. ಹಾಕೊಂತೀಯಾ? ಸರ್ ಇದು ಬೇಬಿ ಸೈಜ್ ಇದೆಯಾ? ಇದು ಮೆಜರಾ? ಓಕೆ. ಇಲ್ಲಿ ನೋಡಿ, ಇಲ್ಲಿ ಕಸರತ್ ಮಾಡ್ತಿರೋದು ನೋಡು. ಹಾ ಮಾಡಪ್ಪ. ಇನ್ನು ಇದು ತೊಲೆ ಹಾಕೊಂಡ್ರಲ್ಲೇ, ತೊಲೆ ಸವಿಕ ಕಾಲಂತ ಇಡಮ್ಮ ಅಲ್ಲಿ. ಶಮಿಕಾ ಏನೋ ಇಷ್ಟಪಟ್ಟು ಸ್ಕೇಟಿಂಗ್ ಶೂಸ್ ಬೇಕಂತೆ. ಅವಳು ಕಾಲು ನೋಡಿದ್ರೆ ಎಷ್ಟಿದೆ. ಸಿಗುತ್ತಲ್ವಾ? ಓಕೆ. ಅವಳಿಗೆ ಟ್ರಯಲ್ ನೋಡೋಕ್ಕಾಗತ್ತಾ? ಹಿಂಗೆ ಬ್ಯಾಲೆನ್ಸ್ ಸಿಗಲ್ಲ. ಆದ್ರೆ ಇವ್ರ ಸ್ಟಾರ್ಟಿಂಗ್ ಸೈಜ್ 28. ಹೌದಾ? ಸೊ ಏನ್ ಮಾಡ್ತೀವಿ ಅಂದ್ರೆ ಈ ಲಾಸ್ಟ್ 2 ವೀಲ್ಸ್ ನ ಕನ್ವರ್ಟ್ ಮಾಡ್ಕೊಡ್ತೀವಿ. ಓಕೆ. ಸೊ ನಾವು ಇವಾಗ ಬಂದ್ಬಿಟ್ಟು ಇನ್ಲೈನ್ ಸ್ಕೇಟ್ಸ್ ಇದೆ. ಹಾ. ಈ ಟೂಲ್ ಇದೆಲ್ಲ, ಓಕೆ. ಈ ಟೂಲ್ ಕಿಟ್ ಜೊತೆ ನಾವು ಟ್ರಯಾಂಗಲ್ ಶೇಪ್ ಮಾಡ್ಕೊಡ್ತೀವಿ. ಓಕೆ. ಬ್ಯಾಲೆನ್ಸ್ ಸಿಗತ್ತಾ ಅದರಲ್ಲಿ? ಬ್ಯಾಲೆನ್ಸ್ ಸಿಗುತ್ತೆ. ಓಕೆ. ಇದೊಂದು ನೀನ್ ಆಡಿದಲ್ಲ ಸ್ಕೇಟಿಂಗ್? ಅವ್ನು ಆಡಿದ್ಯಾ? ನೀನ್ ಆಡಿದ್ಯಾ? ಹೆಂಗ ಅನ್ಸುತ್ತಪ್ಪ ಸ್ಕೇಟಿಂಗ್ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ, ಮಾಡ್ಬೋದು ಸ್ಕೇಟಿಂಗ್ ಮಾಡೋದು. ಅಲ್ಲಪ್ಪ, ಈ ಸಣ್ಣ ಹುಡುಗಿ ಈ ತರ ವೀಲಲ್ಲಿ, ಸಣ್ಣ ವೀಲಲ್ಲಿ ಮಾಡ್ಬೋದೇನಪ್ಪ? ನಾನು ಇದು ಕಲಿಯಕ್ಕೆ ಬಹಳ ಟೈಮ್ ತಗೊಂಡು, ನನ್ನ ಪ್ರಕಾರ ಫಸ್ಟ್ ಬೇಸಿಕ್ 4 ವೀಲರ್ಸ್ ಅದರಿಂದ ಸ್ಟಾರ್ಟ್ ಮಾಡಿ. ಬಟ್ ಇವಳದು ಎಷ್ಟು 4 ವೀಲ್ ಇದು? ಇದು ಅಂದ್ರೆ 4 ವೀಲ್ಸ್ ಅಂದ್ರೆ ಇನ್ಲೈನ್ ಅಂತ ಹೇಳ್ತಾರೆ. ಇದಕ್ಕೆ ಇನ್ಲೈನ್ ಅಂತ ಹೇಳ್ತಾರೆ. ಓಕೆ. ಹಾ. ಇವಾಗ ಕಲ್ತಂಗ ಮೇಲೆ ನೀವು ಇದ್ರಲ್ಲೇ ಮಾಡೋದು ಆಕ್ಚುಲಿ. ಓಕೆ. ಹಾ. ಮುಂಚೆ ಏನ್ ಮಾಡ್ತೀವಿ ಅಂದ್ರೆ ಇವಾಗ ಸೈಕಲ್ ತರ ಟ್ರೈ ವೀಲ್ ಬರುತ್ತಲ್ಲ, ಅದೇ ತರ ನಾವು ಈ ವೀಲ್ ನ ತೆಗೆದ್ಬಿಟ್ಟು ಟ್ರೈ ವೀಲ್ ಮಾಡ್ಕೊಡ್ತೀವಿ. ಟ್ರಯಾಂಗಲ್ ಶೇಪ್ ಇರುತ್ತೆ. ಓಕೆ. ಅವಾಗ ನಿಮಗೆ ಬ್ಯಾಲೆನ್ಸ್ ಸಿಗುತ್ತೆ. ಹಾ. ಸರ್, ಇದು ಈ ಬ್ರೇಕಿಂಗ್ ಸಿಸ್ಟಮ್ ಎಲ್ಲ ಹೆಂಗೆ? ಒಂದೇ ಕಡೆ ಬರುತ್ತೆ ಬ್ರೇಕ್. ಇದು ಲಿಫ್ಟ್ ಮಾಡಿ ಬ್ರೇಕ್ ಮಾಡಬೇಕು. ನೋಡಿ, ಬರೀ ರೈಟ್ ಲೆಗ್ ಮಾತ್ರ ನಿಮಗೆ ಬ್ರೇಕ್ ಬರುತ್ತೆ. ರೈಟ್ ಮಾತ್ರ ಬ್ರೇಕ್ ಅಂದ್ರೆ ಕಾಲ್ ಲಿಫ್ಟ್ ಮಾಡ್ಕೊಂಡು ಬ್ಯಾಕ್ ಸೈಡ್ ಇವಾಗ ಹಿಂಗ್ ಹಿಡ್ಕೊಂಡು ಹಿಂಗ್ ಮಾಡಿದ್ರೆ ನಿಮ್ಗೆ ಸ್ಟಾಪ್ ಆಗುತ್ತೆ. ಓಕೆ. ಲೇ ರ್ಯಾಂಬೋ ಸರ್ಕಸ್ ಅನ್ಕೊಂಡಿದ್ದೇನ ಇದು? ನೋಡಿ ಅವನು. ಹಾ.
ಈ ಕಾಲ ಈ ಕಾಲ್ ಚೇಂಜ್ ಮಾಡಮ್ಮ. ಈ ಕಾಲ್ ಕೊಡು. ಇಷ್ಟು ದಿನ ನಡೆದಿದ್ಯಾ, ಇವತ್ತು ಓಡ್ಬೇಕು ನೀನು. ಶಮಿಕಾ ಸ್ಕೇಟಿಂಗ್ ಈ ಫಸ್ಟ್ ಗೇಮ್ ಅವಳು ಇಂಟ್ರೆಸ್ಟ್ ತೋರಿಸಿರೋದು. ಕ್ರಿಕೆಟ್ ಆಡಿಸಿದ್ರು ಬೇಡ ಅಂತೆ, ಸ್ಕೇಟಿಂಗ್ ಆದ್ರೆ ಬೇಕಂತೆ. ಹಾಕೋ. ನಿಂತ್ಕೋ, ಹೆಜ್ಜೆ ಮುಂದೆ ಇಡು, ಈ ಕಡೆ. ಕಮಾನ್. ಅದ ಬಿಡು ಬಿಡು, ಹಿಂಗೆ ನೀನ್ ಸ್ಟ್ರೈಟ್ ನಿಂತ್ಕೋ. ಕೈ ಕೊಡು, ಮೇಲೆ ಕೈ ಕೊಡು. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಬರಪ್ಪ ಈ ಕಡೆ. ಏನೇನ ಇದೆ? ಏನಿಲ್ಲ, ಒಂದು 4 ಜರ್ಕಿನ್ಸ್ ಇದೆ ಅಷ್ಟೇ, ಏನು ಜಾಸ್ತಿ ಇಲ್ಲ. ಇನ್ನು ಸ್ವಲ್ಪ ಶೂಸ್ ಕಲೆಕ್ಷನ್ ಇದೆ. ಏನ್ ಬಾಲು ಇದು ಬೇಕಾ? ಇದು ನೋಡಿ, ಅದರಲ್ಲಿ 4 ಹೊಡಿತಾಳ. ಇದು ಹಿಂಗ್ ಹೊಡಿಯೋದಲ್ಲ, ಹಂಗ್ ಹೊಡೆದ್ರೆ ಬೈದ್ ಬಿಡ್ತಾರ ಅವ್ರು. ಇದ್ರಾಗ ಇದು ಹೊಡಿಬೇಕು. ಇದು ಹೊಡಿಬೇಕಾ? ಯಾವ ಬಾಲಾಗ ಯಾವ್ದು ಹೊಡಿತಾಳೆ ಅವಳೆ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾಳೆ. ಓಹೋ, ನೋಡು ಶೂಸ್ ನೋಡಿದ್ರೆ ಎಷ್ಟು ಕೊಡ್ಬೋದು ಅಂತೀಯ? 1000 ರೂಪಾಯಿ. ನೀನು ಈ ಶೂಸ್ ನ ನಿಖರವಾದ ಬೆಲೆ 1500 ರೇಟ್ ನೋಡಿದ್ರೆ ಶಾಕ್ ಆಗ್ಬಿಡ್ತೀಯ. 4999. ಚೆನ್ನಾಗಿದೆ. 5000 ರೂಪಾಯಿ ಶೂಸ್ ಇತ್ತು. ಅಲ್ಲಲ್ಲಿ ನೀನ್ ಅವಾಗ್ಲೇ ನಾನು ಇಷ್ಟ ಮಾತಾಡ್ತಾ ಇದ್ದೀನಿ, ಆನ್ ಮಾಡಿಲ್ಲ ಕ್ಯಾಮ್ರಾ. ನನ್ ಮಗನೇ, ಬರೀ ಇಂಥ ಕೆಲಸ ಮಾಡಿ ನೀನು. ಏನಿದು? ಎಸ್ದೇ ಬಿಟ್ಲು ಅವಳು. ಯಾವ ಕಡೆ ಹೋಯ್ತು? ಆ ಕಡೆ ಹೋಯ್ತು. ಪೈಸಾ ಕೊಡ್ಬೇಕಾಗ್ತೈತಿ, ಸುಮ್ಮನೆ ಎಲ್ಲ ಎಸಿಬೇಡ. ನೋಡು ಮಾಮಂಗೆ ಪೈಸಾ ಕೊಡ್ಬೇಕಾಗುತ್ತೆ ಅಂತ. ದುಡ್ಡು ಇಲ್ಲ ನನ್ನ ಹತ್ರ. ಆಯ್ತಾ ದುಡ್ಡು? ಇಲ್ಲ. ಹಿಡ್ಕೊ ಕೈಯಲ್ಲಿ. ಸುಮ್ನೆನೆ ಇರ್ತಿರಲ್ಲ, ಬಗ್ಗಕ್ ಆಗ್ತಿಲ್ಲ ನನಗೆ. ಇವಳು ಬಗ್ಸಿ ಕೆಳಗಡೆ ಬಿಸಾಕ್ ಬಗ್ಸ್ತಾ ಇದ್ದಾಳೆ. ಬನ್ನಿ ಮೇಡಮ್, ಹೋಗೋಣ. ಅಲ್ಲಣ್ಣ, ನೀನ್ ಯಾವ್ದೋ ಒಂದು ಒಳ್ಳೇದ್ ಹಾಕೊಂಡಿದ್ದಿ, ಇದು ಅವಾಗಿಂದ ಚೆನ್ನಾಗಿದೆ ಅಲ್ಲ? ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. 1000 ರೂಪಾಯಿ ಕೊಡ್ಬೇಕು ಇದಕ್ಕೆ. ಇದ್ ನೋಡ್ರಿ, ಇದು ಗಾಳಿಯಲ್ಲಿ ಸ್ವಿಮ್ಮಿಂಗ್ ಮಾಡೋರು ನೆಲದ ಮೇಲೆ. ಚೆನ್ನಾಗಿತ್ತಲ್ಲ ಇದೆಲ್ಲ ಗಾಗಲ್ಸ್, ಸ್ವಿಮ್ಮಿಂಗ್ದು. ಚೆನ್ನಾಗಿದೆ ಇದು. ಹೆಂಗೆ ತಗುತ್ತಾ ಇದು? ನಾನಿನ್ನ ಮರೆಯಲಾರೆ ಫಿಲಮ್ ಅಲ್ಲಿ ರಾಜ್ಕುಮಾರ್ ಲಾಸ್ಟ್ ಸೀನ್ ಬೈಕ್ ಓಡಿಸ್ಬೇಕಾದ್ರೆ ಹಾಕೊಂಡಿರ್ತಾನ ನೋಡು, ಸೇಮ್ ಹಂಗೆ ಐತದು. ಸೇಮ್ ಹಂಗೆ ಐತೆ. ನಾನ್ ಬೇಕಾದ್ರೆ ಅದು ಸೀನ್ ತೋರಿಸ್ತೀನಿ ನೋಡು. ಇನ್ನೊಂದು ಅಡ್ವಾಂಟೇಜ್ ಡೆಕಾಥ್ಲಾನ್ಗೆ ಏನ್ ಗೊತ್ತಾ? ಈ ತರ ಗಾಗಲ್ಸ್ಗಳಿದಾವಲ್ಲ, ಚೆನ್ನಾಗಿದ್ರೆ ಹಾಕೊಂಡು ಆರಾಮಾಗಿ 1 ಅವರ್ ಓಡಾಡ್ಬೇಕು. ಡೆಕಾಥ್ಲಾನ್ ಲಾಸ್ಟಿಗೆ ಎಕ್ಸಿಟ್ಗೆ ಹೋಗ್ತೀವಲ್ಲ ನಾವು, ಆ ಟೈಮ್ನಾಗೆ ಇದ್ರ ರೇಟ್ ಕೇಳ್ಬೇಕು. ಫಸ್ಟ್ಗೆ ನೋಡ್ಕೋಬೇಕು. ಸುಮ್ಮನೆ ರೇಟ್ ಕೇಳ್ಬಿಟ್ಟು ಚೆನ್ನಾಗಿಲ್ಲ ಅಂತ ಇಟ್ಟೋಗ್ಬಿಡ್ಬೇಕು. ಫೋಟೋಸ್ಗಳು ಎಲ್ಲ ಕ್ಲೀನಾಗಿ ತಕೊಂಡ್ಬಿಡ್ಬೇಕು. ಡೆಕಾಥ್ಲಾನ್ ಅಡ್ವಾಂಟೇಜ್ ನೋಡಿ, ಬಾಲು ನಾವು ತಗೊಳಲ್ಲ, ಆಟ ಆಡ್ತೀವಿ. ಹಿಂಗೆ ಆಟ ಆಡಿಸ್ತೊಳಗೆ ಆಟ ಆಡ್ಬಿಡ್ತೀವಿ, ಲಾಸ್ಟಿಗೆ ಕೊಟ್ಟೋಗ್ಬಿಡ್ತೀವಿ. ಇಷ್ಟೇ. ದಿಸ್ ಇಸ್ ದ ಸೀಕ್ರೆಟ್. ಎಲ್ರು ಮೇಂಟೈನ್ ಮಾಡ್ಬೇಕಿದು. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. भैया ये किसका साइज है? हमारा साइज है। XXL है। मेरे को लग रहा है ये WWF में बिग शो था ना, वो बड़ा आदमी, उसका साइज लग रहा है। नहीं है, ಸುಮ್ಮನೆ ಹಿಂಗೆ ಫ್ರೀ ಆಗಿ ಸೊ ಗಾಳಿ ಚೆನ್ನಾಗಿ ಆಡ್ಲಿ ಅಂತಾರೆ. ಏರ್ ಕಂಡೀಷನ್ ಜಾಸ್ತಿ ಬೇಕಂದ್ರೆ ಅಂತ ಟಿ ಶರ್ಟ್ ತಗೋಬೇಕು. ಇರೋದೇ ಸಣ್ಣ ಅಂಗಡಿ, ಒಂದ್ ಲೈನಾಗ ಹೋಗಿ ಇನ್ನೊಂದ್ ಲೈನಾಗ ಬರೋಷ್ಟೊಳಗಡೆ ಎಕ್ಸ್ಕ್ಯೂಸ್ ಮೀ ಅಂತವ್ರೆ. ಅಷ್ಟು ಚಿಕ್ಕದಿದೆ ಶಾಪ್ ಇದು. ಆಂಟಿ ಮೇಲೆ ಬಿದ್ದ್ಬಿಟ್ಟಿದ್ಯಾ? ಸಚಿತ್ ಅವ್ನ್ ಗೇಮ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾನೆ. ಕಮಾನ್, ನಾನ್ ಟ್ರೈ ಮಾಡ್ಲಾ? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ.
ಲಾಕ್ ಆಗ್ಬಿಟ್ಟೈತೇನಿದು. ಏ ತಗೊಳ್ಳಲ್ಲಿ, ನಮ್ಮಂತವ್ರಿಗೆಲ್ಲ ಇವೆಲ್ಲ ಅಲ್ಲ, ನಮ್ಮ ವೇಟಿಗೆಲ್ಲ ಮುರಿದೋಗ್ಬಿಟ್ಟೈತೆ ಅನ್ಕೊಂಬಿಟ್ಟೆ ನಾನು. ನೆಟ್ವರ್ಕ್ ಇಟ್ಟಿಲ್ಲ ಅಂದ್ರೆ ಇದು ಕೊಡಮ್ಮ. ಹಲೋ ಹಲೋ ಮೇಡಮ್, ಈ ಕಡೆ ಬನ್ನಿ. ಇದ್ರೊಳಗೆ ಹಾಕು, ಇದ್ರೊಳಗೆ ಹಾಕು. ಆಟೋಮೆಟಿಕ್ ಆಗಿ ಆಟೋಮೆಟಿಕ್ ಸ್ಕ್ಯಾನ್ ಆಗ್ತಾ. ಇದೊಂದು ಇದೊಂದು ಹಾಕು. ಹಾಕ್ಬೇಕಾ? ಒಂದೇ ಕೊಡಿ ಸರ್ ಇರಲಿ. ನಂಬರ್ ಸರ್. ಹಿಂಗೆಲ್ಲ ಆಯ್ತು, ಬನ್ನಿ. ಡೆಕಾಥ್ಲಾನ್ ಶಾಪಿಂಗ್ ಮಾಡ್ಕೊಂಡು ಬಂದಾಯ್ತು. ಸೊ ಇದರಲ್ಲಿ 2 ರಾಕೆಟ್ಸು ಬ್ಯಾಡ್ಮಿಂಟನ್ಗೆ, ಮತ್ತೆ ನನಗೆ ಒಂದು ಟಿ ಶರ್ಟ್ ತಗೊಂಡಿದ್ದೀವಿ ಅಷ್ಟೇ. ಸೊ ಮಿನಿ ಸ್ಟೋರ್ ಆಗಿರೋದ್ರಿಂದ ಶಾಪಿಂಗ್ ಮಾಡೋದಕ್ಕೆ ಐಟಮ್ಸ್ಗಳು ಜಾಸ್ತಿ ಇಲ್ಲ, ಕಲೆಕ್ಷನ್ಸು ಸ್ವಲ್ಪ ಕಡಿಮೆನೇ ಇದೆ. ಸೊ ಯಾರೆಲ್ಲ HSR ಡೆಕಾಥ್ಲಾನಿಗೆ ಬರ್ತೀರಾ, ಸೊ ಇದನ್ನ ನೆನಪಲ್ಲಿ ಇಟ್ಕೊಂಡು ಬನ್ನಿ. ಡೆಕಾಥ್ಲಾನಲ್ಲಿ ಕಲೆಕ್ಷನ್ಸ್ ಇಲ್ಲ ಅಂತ ಅದರದ್ದು ಆಪೋಸಿಟ್ ಅಲ್ಲೇ ಕಲ್ಟ್ ಸ್ಟೋರ್ ಇದೆ, ಇಲ್ಲೇನಾದ್ರೂ ಸಿಗುತ್ತಾ? ಬಟ್ ಇಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ. ಏ ಹತ್ಬಾರ್ದು. ಓ ದೇವ್ರಿ, ಇಲ್ಲಿ ನೋಡು ಬರ್ದಿದ್ದಾರೆ, ಪ್ಲೀಸ್ ಡೋಂಟ್ ಯೂಸ್ ದ ಮೆಷಿನ್. ಓದು ಇಲ್ಲಿ ನೋಡು. ಚೆನ್ನಾಗಿದೆ ಸರ್. ರೆಸಿಸ್ಟೆನ್ಸ್ ಬ್ಯಾಂಡ್ ಇದೆಯಾ? ಔಟ್ ಆಫ್ ಸ್ಟಾಕ್. ಏನಿದೆ? ಹಾ ಏನಮ್ಮ, ಏನಿದೆ ಅಮ್ಮ? ಹೈಟ್ ಅಲ್ಲಮ್ಮ, ವೆಯ್ಟ್ ಅದು ಇಲ್ವಾ? ಬಾ, 16 kg 40 ಗ್ರಾಮ್ ವೆಯ್ಟ್. ಈಗ ಗೊತ್ತಾಯ್ತು. 16 kg 40 ಗ್ರಾಮ್ ಇದ್ದಾಳೆ. ಸಾರಿ, 16 kg 400 ಗ್ರಾಮ್. ಅಬ್ಬಾ, ನಾವು ರೆಸಿಸ್ಟೆನ್ಸ್ ಬ್ಯಾಂಡ್ ಅಂತ ನೋಡ್ತಾ ಇದೀವಿ. ನೋಡಿದ್ರೆ ಸೇಮ್ ಕಲ್ಟಲ್ಲಿ ಅಲ್ಲಿ ನೋಡಿದ್ವಲ್ಲ, ಸೇಮ್ ಅದೇ ತರ ಬ್ಯಾಂಡ್ ಇದೆ. ಏನ್ ಸರ್ ರೆಸಿಸ್ಟೆನ್ಸ್ ಬ್ಯಾಂಡ್ ಅಂತ ಬರುತ್ತಾ? ಇಲ್ಲಲ್ಲ, ಆ ಥರ ಇಲ್ಲ, ಅವ್ರ ಹತ್ರನೂ ಇಲ್ಲ. ದೊಡ್ಡದ ಇದು? ಅಲ್ಲ, ಅದು ಎಕ್ಸರ್ಸೈಸ್ ಎಲ್ಲ ಮಾಡೋದಕ್ಕಿದೆ. ಬಟ್ ಇದೇನು ಅಂದರೆ ಜಾಸ್ತಿ ಇದನ್ನೆಲ್ಲ ಮಾಡೋಕ್ಕೆ ಬರಲ್ಲ. ಓಹೋ, ಇಲ್ಲಿ ಆಪ್ಷನ್ ಇದೆ, ಬರಲಿ ಇಲ್ಲಿ ನೋಡಿ ಇಲ್ಲಿ. ಸೊ ಒಂದೇ ಥರ ಡಂಬಲ್ ಇದು, ಇಷ್ಟು ಚಿಕ್ಕ ಡಂಬಲ್ಲು ನೋಡೋದಕ್ಕೆ. ಬಟ್ ಇಲ್ಲೆಲ್ಲ ವೆಯ್ಟ್ಸ್ ಮೆಜರ್ ಮಾಡಿದ್ದಾರೆ. ಇವಾಗ ನೋಡಿ, ನಾನು 10 ಲಾಕ್ ಮಾಡಿದ್ದೀನಿ, ಒಂದು ಎಕ್ಸ್ಟ್ರಾ ಆಚೆ ಬಂತು. ಸೊ ಇದು ಇವಾಗ 10 kg ಡಂಬಲ್. ಸೊ ಇದನ್ನು 12.5 ಮಾಡಬೇಕಂದ್ರೆ ಹಿಂಗೆ ಇನ್ಸರ್ಟ್ ಮಾಡಿ ಇಲ್ಲಿ 12.5 ತಿರುಗಿಸಿದ್ರೆ ಸೊ 12.5 ಡಂಬಲ್. ಸೊ ವರ್ತ್ ಇದೆ ಇದು, ಈ ಥರ ನಿಜವಾಗ್ಲೂ ಆಲ್ ಇನ್ ಒನ್. ಸೊ ಈ ಥರ ಅದು ವೆಯ್ಟ್ ಚೇಂಜ್ ಮಾಡಿಕೊಂಡು ಯೂಸ್ ಮಾಡೋದು. ಫ್ರೀಯಾಗಿ ಮಸಾಜ್ ಸರ್ವಿಸ್ ತಗೊಂತವನೆ. 2 ವಾರ ಹಾಸ್ಟೆಲ್ ಹೋಗಿ ಕಷ್ಟಪಟ್ಟು ಬಂದಿದ್ದೀನಿ ಅಂತ. ಹಲೋ ಮೇಡಮ್, PT ಉಷಾ ಬನ್ನಿ ಈ ಕಡೆ. ಇದು ಓಡೋದಿದು PT ಉಷಾ ತರ ಓಡ್ಬಿಡ್ತೀಯ ಆಮೇಲೆ. ಬಾ ಬಾ. ಒಳ್ಳೆ ಮಸಾಜ್, ಸೂಪರ್ ಆಗೈತೆ. ಶಮಿಕಾ ಮಸಾಜ್ ಮಾಡಿ. ಇನ್ನೊಂದ್ಸತಿ ಮಾಡ್ಲಾ? ಖಾಲಿ. ಒಳ್ಳೆ ಮಸಾಜ್ ಇದೆ ಇದು. ನಮ್ಮ ಹುಡುಗಂಗೆ ಗಡ್ಡ ಬೆಳಿ ಬೇಗ ಬರಲಿ ಅಂತೇಳಿ ಮಾಡ್ಕೊಂತಾವ. ನೋಡಿಲಿ, ಟ್ರೈ ಇಟ್ ಫಾರ್ ಫ್ರೀಯಾಗಿ ಯೂಸ್ ಮಾಡು, ಯಾರು ಬೇಡ ಅಂತಾರೆ. ಡೆಕಾಥ್ಲಾನ್ ಇಂದ ಸ್ವಲ್ಪ ದೊಡ್ಡದಿದ್ರು ಕಲೆಕ್ಷನ್ಸ್ ಏನು ಅಷ್ಟೊಂದಿಲ್ಲ. ಬಟ್ ಪ್ರೈಸಸ್ ವೈಸ್, ಪ್ರಾಡಕ್ಟ್ ವೈಸ್ ನೋಡಿದ್ರೆ ಡೆಕಾಥ್ಲಾನೇ ಅಷ್ಟೋ ವರ್ತ್ ಅಂತ ಅನ್ಸುತ್ತೆ. ಯಾಕಂದ್ರೆ ಡೆಕಾಥ್ಲಾನ್ ಹತ್ರ ಇದೆ. ಸೊ ಇಲ್ಲಿ ಬರೋರು ಫಸ್ಟ್ ಡೆಕಾಥ್ಲಾನ್ ಟ್ರೈ ಮಾಡಿ ಆಮೇಲೆ ಕಲ್ಟಕ್ಕೆ ಬನ್ನಿ. ಓಕೆ, ಶಮಿಕಾ ಹಿಂದಿ ಮಾತಾಡೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಸೊ ಏನೋ ಹಿಂದಿನಲ್ಲಿ ಡೈಲಾಗ್ ಹೊಡಿತಾಳೆ, ಏನೋ ಕೇಳೋಣ. ಏನ್ ಶಮಿಕಾ? What is your name? My name is Amita. Huh? My name is Amita. What is your father's name? My name is Kumar.
What is your mother's name? Mother's name, Amma. Amma's name. ಶಾಪಿಂಗ್ ಮಾಡಿ ಸ್ವಲ್ಪ ಟೈರ್ಡ್ ಆಗ್ಬಿಟ್ಟಿದೆ, ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಬೋಬಾ ಬಾಯ್, ಏನೋ ಹೆಸರೇ ಡಿಫ್ರೆಂಟ್ ಆಗಿತ್ತು, ಎಲ್ಲ ಬಾಬಾ ಬಾಬಾ ಅಂತ ಕರಿತೈತೆ ಯಾಕೋ. ನೋಡೋಣ ಬನ್ನಿ. ಯಾರು ಇವರೆಲ್ಲ? ಶಮಿಕಮ್ ನೋಡು ಕ್ಯೂರಿಯಾಸಿಟಿ ಎಷ್ಟು ಜೋರಾಗಿ ಓಡ್ತಾಳ ನೋಡು. ಚಾಕ್ಲೇಟ್ ಅಂದ್ರೆ ಸಾಕು ಓಡ್ಬಿಡ್ತಾಳ ಹಂಗೆ. ನೀನ್ ಹೆಂಗ್ ಕೇಳ್ತಾ ಇದೀಯ ಅಂತ ಹೇಳಿದ್ರೆ ಅವ್ರಿಗೆ ಇವಾಗ ಇವ್ರೆಲ್ಲರೂ ಅವರು ಟೇಸ್ಟ್ ಮಾಡ್ಬಿಟ್ಟಿದ್ದಾರೆ, ಎಲ್ಲ ಅವ್ರಿಗೆ ಗೊತ್ತಿದೆ. ಇವಾಗ ನೀನ್ ಯಾವ್ದು ಅಂತ ಕೇಳ್ದಂಗ ಆಯ್ತು. ಇವಾಗ ನಿನಗೆ ಯಾವ್ದು ಇಷ್ಟ ಆಗುತ್ತೋ ಅದು ತಗೋ. ನೀನ್ ತಗೋ ಮ್ಯಾಂಗೋ ಸ್ಟ್ರಾಬೆರಿ ತಗೋ. ಆಯ್ತು, ನಾನ್ ಮ್ಯಾಂಗೋ ತಗೊಂಡಿದ್ದೀನಿ. ಚಾಕ್ಲೇಟ್ ಅದು ಎರಡು ಬೇಡ, ಸೇಮ್ ಬೇರೆ ಬೇರೆ ತಗೊಳ್ಳಿ. ನಾನಿದು ಮ್ಯಾಂಗೋ, ಅವನು ಹೇಸಲ್ವುಡ್. ಹೌದಾ? ಹಾ, ಓಕೆ. ನಾಳೆ ಬೇರೆ ಕಾಲೇಜಿಗೆ ಹೋಗ್ಬೇಕು, ಅದ್ರ ಬೇಜಾರ ಬೇರೆ. ಶಮಿಕಾ ಮಕ್ಕೊಂಡಿದ್ದಾನೆ ನೋಡು, ಎದಳು ಮನೆಗೆ ಬಂದಿ. ಮನೆಯಲ್ಲಿ ಎದಳು, ಮನೆಯಲ್ಲ ಮಮ್ಮ ಎದಳು. ನಾನು ಎದಳಿಸ್ಬೇಕು, ಅವ ಎದಳು ಮನೆಯಲ್ಲ ಅಂತ ಇದು. ಹಾ, ಪೊಲೀಸ್ ಹಿಡಿತಾರ ನಾವು. ಇದು ಮನೆ ಅಲ್ಲ, ಇದು ಬೋಬಾ ಬಾಯ್ ಏನು. ಹಾ, ಏನದು? ಈ ಹೇಳು ಬೋಬಾ ಬಾಯಿ ಅಂತ ಹೇಳು. ಓಕೆ, ನಮ್ಮ ಆರ್ಡರ್ ಬಂದಾಯ್ತು. ಬೋಬಾ ಬಾಯಿ ಸ್ಪೆಷಲ್ ಮ್ಯಾಂಗೋ ಕಾಫಿ. ಅಲ್ಲೇ ಜಿಮ್ಗೆ ಹೋಗೋ ಶೇಕ್ ಅಲ್ಲ ಅದು, ಆತರ ಎಲ್ಲ ಆಡಿಸ್ತಾ ಇದೆಯಲ್ಲ. ಪ್ರೋಟೀನ್ ಶೇಕ್ ಅನ್ಕೊಂಡ್ಬಿಟ್ಟವನೆ. ಪ್ರೋಟೀನ್ ಶೇಕ್ ಏನೋ ಅದು. ಏನ್ ಬೇಕು ಶಮಿಕಾ? ಅದು ಜ್ಯೂಸ್ ಕುಡಿತೀಯಾ? ಹಾ, ಕೊಡು. ಸೊ ಬೋಬಾ ಬಾಯಿ ಚಾಕ್ಲೇಟ್ ಎಲ್ಲ ಇದು ಹೇಸಲ್ವುಡ್ ಅಲ್ಲ, ಹೇಸಲ್ನಟ್. ಟೇಸ್ಟ್ ಮಾಡೋಣ. ಬಾಯಿ ಒಂಥರ ಜಂಪ್ ಸಿಕ್ತಂಗ್ ಸಿಗ್ತದ, ಸಾಕತ್ತಾಯ್ತ. ಬೋಬಾ ಬಾಯಿ ಹೇಸಲ್ನಟ್ ಸೂಪರ್ ಆಗಿದೆ. ಹಿಂಗೆ ಅದ ಬಾಯಿಗೆ ಒಂಥರ ಜಂಪ್ ಸಿಕ್ಕಂಗ್ ಸಿಗ್ತದಲ್ಲ. ಇಲ್ಲಿ ನೋಡಿದ್ವಿ, ಈ ತರ ಜಮ್ಸ್ ಬ್ಲ್ಯಾಕ್ ಕಲರ್ ಇದೆ, ಈ ತರ ಸಖತ್ತಾಗಿದೆ. ಟೇಸ್ಟ್ ಮಾಡಪ್ಪ ಹೆಂಗಿದೆ ಅಂತ ಹೇಳ. ಏನು ಬಾಯಿ ತುಂಬಿಸ್ಕೊಂಡ್ಬಿಟ್ಟಿದೀಯಾ? ಬಾಯಿಗೆ ಒಂಥರ ಎಮ್ಮೆ ಸಾಗದಾಗಿದೆ. ಫಸ್ಟ್ ಹೆಂಗಿದೆ ಶಮಿಕಾ? ಸೂಪರ್ ಆಗಿದೆಯಾ? ಹಾ, ನಿಜ ಇದು ತುಂಬಾನೇ ಡಿಫ್ರೆಂಟ್ ಆಗಿದೆ. ನಾವು ಮಾಮೂಲಿ ಜ್ಯೂಸ್, ಸ್ಮೂತೀಸ್ ಆ ಥರ ಎಲ್ಲ ಕುಡ್ದಿರ್ತೀವಿ, ಬಟ್ ಇದೇನೋ ಬ್ಲ್ಯಾಕ್ ಕಲರ್ ಜೆಮ್ಸ್ ಥರ ಬರುತ್ತಲ್ಲ, ಅವ್ರು ಹೇಳ್ದಂಗೆ ಬೋಬಾ. ಸೊ ಅದು ಸಖತ್ತಾಗಿದೆ. ಅವ್ರು ಹೇಳ್ದಂಗೆ ಇದು ಗೆಣಸಿಂದ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆರೋಗ್ಯಕ್ಕೆ ಇದು ಒಳ್ಳೇದು ಅಂತ. ಬಟ್ ಡೆಫಿನೆಟ್ಲಿ ಬೋಬಾ ಬಾಯಿ HSR ಲೇಔಟ್ 19th ಮೇನಲ್ಲಿದೆ. ಸೊ ಡೆಫಿನೆಟ್ಲಿ ಬಂದು ಎಲ್ಲರೂ ಟ್ರೈ ಮಾಡಿ. ಸೊಂಪು ಕಾಳಕ ತಿನ್ನಕ್ಕೆ ಇದೇನು ಹೋಟ್ಲ್ ಅನ್ಕೊಂಡಿದ್ದೇನಮ್ಮ ನೀನು? ಬೋಬಾ ಬಾಯಿ ಇದು ಏನು ಹೇಳು? ಹಾ, ಬೋಬಾ ಬಾಯಿ. ನೋಡ್ರಲ್ಲಿ ಕವರ್ ಬಿಟ್ಬಿಟ್ರಲ್ಲೋ, ಎಂತ ಹುಡುಗರು ಇದಾರಪ್ಪ ನೀವು. ಕವರ್ ಅವಳಿಗಿಂತ ಉದ್ದ ಇದೆ ಸರ್. ಹಾ ಶಮಿಕಾ ಬಾಯ್ ಮಾಡು. ಓ, ಸಿಕ್ಕಾಪಟ್ಟೆ ಮೋಡ ಆಗಿದೆ. 100% ಮಳೆ ಬರೋ ಸಾಧ್ಯತೆ ಇದೆ. ಲಕ್ಕಿಲಿ ನಾವು ಆಟೋದಲ್ಲಿ ಬಂದಿದ್ದೀವಿ, ಆರಾಮ ಮನೆಗೆ ಹೊರಡ್ತೀವಿ. ಸೊ ಇಲ್ಲಿಗೆ ಈ ವ್ಲಾಗ್ ಮುಗಿಯುತ್ತೆ. ಬೋಬಾ ಬಾಯ್ ಶಾಪಿಂದ ಒಳ್ಳೆ ಚಾಕ್ಲೇಟ್, ಏನಪ್ಪಾ ಅದು, ಏನೇನು ತಗೊಂಡಿದ್ದು ನಾವು? ಮ್ಯಾಂಗೋ ಥಿಕ್ ಶೇಕ್, ಕೋಲ್ಡ್ ಕಾಫಿ, ಹೇಸಲ್ವುಡ್, ಹೇಸಲ್ನಟ್. ಸೊ ವಿಡಿಯೋನ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ತರ ಯಾವ್ದಾದ್ರು ಹೊಸ ಪ್ರಯತ್ನ ಅಥವಾ ಹೊಸದಾಗಿ ಏನಾದ್ರು ಕಂಟೆಂಟ್ ನಾನು ತರೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೋಪ್ ನಿಮ್ಗೆ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಟೇಕ್ ಕೇರ್, ಬಾಯ್. ಓಕೆ, ಬಾಯ್. ಶಮಿಕಾ ಬಾಯ್ ಮಾಡು.